ನೋಡಿ ಎಷ್ಟು ಸೂಪರಾಗಿರೋ ಪಲಾವ್ ಮಾಡಿದ್ದೀನಿ ಅಂತ ನೀವು ಒಂದು ಸತಿ ಟ್ರೈ ಮಾಡ್ತೀರಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕಿಚನ್ಗೆ ಸುಸ್ವಾಗತ. ಪಲಾವಿಗೆ ಒಗ್ಗರಣೆಗೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅಕ್ಕಿ ನೆನಿಲಿ ಅಂತ 1 ಲೋಟ ಮಾಮೂಲಿ ಅಕ್ಕಿ, ಅರ್ಧ ಲೋಟ ಬಾಸುಮತಿ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಯಕ್ಕಿಡೋಣ. ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, 1 ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, 1 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸೀಡಿ ಹಾಕಿದ್ದೀನಿ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ಗೋಡಂಬಿ, 100 ಗ್ರಾಮ್ ಪನ್ನೀರು, ರುಚಿಗೆ ಹೆಲ್ತಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ರುಬ್ಬಿದ ಕೊಬ್ಬರಿ ಹಾಕ್ತಾಯಿದ್ದೀನಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಮ್ಮ ಟೆರೆಸ್ ಗಾರ್ಡನಲ್ಲೇ ಶಂಖಪುಷ್ಪ ಹೂ ಬಿಟ್ಟಿತ್ತು. ನಾನು 2-3 ಸಾರಿ ಟೀ ಮಾಡಿದ್ದು ಹಾಕಿದ್ದೆ ಯೂಟ್ಯೂಬಲ್ಲಿ. ಅದು ಹೆಲ್ತಿ ಇಮ್ಯುನಿಟಿ ಬೂಸ್ಟರ್ ಅನ್ನೋದು ಗೊತ್ತಾದ ಮೇಲೆ ಯಾಕೆ ಪಲಾವ್ ಮಾಡಬಾರ್ದು ಅಂತ ಹೇಳಿ ನಾನು 2 ಸತಿ ಟ್ರೈ ಮಾಡಿದ ಮೇಲೆ ಈಗ ಮಾಡಿ ಯೂಟ್ಯೂಬಿಗೆ ಹಾಕ್ತಾಯಿದ್ದೀನಿ. ತುಂಬ ಹೆಲ್ತಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ, ನೋಡೋಕ್ಕೂ ತುಂಬ ಖುಷಿಯಾಗುತ್ತೆ. ಆಮೇಲೆ ರುಚಿನೂ ತುಂಬ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಷ್ಟೇ ಹಾಕಿ ಮಾಡಬೇಕು, ಹೆಲ್ತಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೆಲ್ತಿ ಅಲ್ವಾ. ಕುಕ್ಕರಲ್ಲೇ ಮಾಡೋದ್ರಿಂದ ಕ್ವಿಕ್ಕಾಗಿ 1 ವಿಶಿಲ್ ಮಾಡಿಸಿದ್ರೆ ಸಾಕು. ನಾನಿಲ್ಲಿ 3 ವಿಶಿಲ್ ಹಾಕ್ಸಿದ್ದೀನಿ, ಯಾಕೆಂದರೆ ನಮಗೆ ಸ್ವಲ್ಪ ಸ್ಮೂತಾಗಿ ಬೇಕು. ಉದ್ರುದ್ರಾಗಿ ಬೇಕು ಅನ್ನೋರು 1 ವಿಶಿಲ್ ಸಾಕು. ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕಿದರೆ ಪಲಾವು ರೆಡಿ ಆಗುತ್ತೆ. ಶಂಖಪುಷ್ಪ ಪಲಾವು, ಇದನ್ನು ಹಿಂದಿಲಿ ಅಪರಾಜಿತ ಅಂತಲೂ ಕರೀತಾರೆ. ಸೋಲಿಲ್ಲದ್ದು ಅಂತ ಅರ್ಥ. ಇದನ್ನು ಬಳಸೋದ್ರಿಂದ ಆರೋಗ್ಯಕ್ಕೂ ಸೋಲಿಲ್ಲ ಅಂತ ಅರ್ಥ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ಬಿಸಿ ಬಿಸಿ ಪಲಾವು ಜೊತೆ ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.